ನಮಸ್ತೆ. 15/4/2025 ಇವತ್ತಿನ ದಿನ ಮಂಗಳವಾರ. ಚಂದ್ರನು ತುಲಾ ರಾಶಿಯಿಂದ ವೃಶ್ಚಿಕ ರಾಶಿಗೆ ಪ್ರವೇಶವಾಗುತ್ತದೆ. ರಾತ್ರಿ 8:26:49 ಅಲ್ಲಿಯವರೆಗೂ ತುಲಾ ರಾಶಿ. ಒಂದು ಮಕ್ಕಳು ಹುಟ್ಟಿದ್ರೆ ರಾತ್ರಿ 8:26ವರೆಗೂ ಅಷ್ಟರಲ್ಲಿ ಮಕ್ಕಳು ಹುಟ್ಟಿದ್ರೆ ತುಲಾ ರಾಶಿ ಅಂತ ತಿಳ್ಕೊಬೋದು. ಆ ನಂತರ ಹುಟ್ಟಿದ್ರೆ ವೃಶ್ಚಿಕ ರಾಶಿ ಅಂತ ತಿಳ್ಕೊಳ್ಳಿ, ಬರೆದಿಟ್ಕೊಳ್ಬೋದು. ಸರಿ, ಇವತ್ತಿನ ದಿನ ಹೇಗಿದೆ ಅಂತ ನೋಡೋಣ. ದ್ವಿತೀಯ ಅನ್ನುವ ತಿಥಿ ವಿಶಾಖ ನಕ್ಷತ್ರ, ಆ ನಂತರ ಅನುರಾಧ ನಕ್ಷತ್ರ ಬರುತ್ತದೆ. ಅಂದರೆ ವಿಶಾಖ ನಕ್ಷತ್ರ ಬೆಳಗ್ಗೆ 6:11ರಿಂದ ರಾತ್ರಿ ಅಂದರೆ ಲೇಟ್ ನೈಟ್ 3:10:09 ಅಲ್ಲಿಯವರೆಗೆ ಇವತ್ತು ಹೆಂಗಿದೆ ಅಂತಂದು ನೋಡಿದ್ರೆ 50% ಚೆನ್ನಾಗಿರೋದು. ಯಾಕೆಂತಂದರೆ ಮರಣವು ಶ್ರೀವತ್ಸ ಅಂತ ಅನ್ನುವ ಸಂಪತ್ತು ಕೂಡಿ ಬಂದಿದೆ. ಹಂಗಾಗಿ ಪ್ರಯಾಣದವರ ಎಚ್ಚರ, ಮಿಕ್ಕಿದ ಚಿಕ್ಕ ಚಿಕ್ಕ ವಿಷಯಗಳನ್ನ ಮಾಡಿಕೊಳ್ಳಿ. ಇದೆಲ್ಲ ರಾತ್ರಿ 3:10 ಆ ನಂತರ ಹೆಂಗಿದೆ ಅಂತಂದರೆ ಅನುರಾಧ ನಕ್ಷತ್ರ ಬರುತ್ತದೆ. ಅದು ಏನು ಯೋಗ ಕೊಡುತ್ತೆ ಅಂತಂದರೆ ಅದು ಕೂಡ ಒಂದು ಕಡೆ ಸಿದ್ಧಿ, ಇನ್ನೊಂದು ಕಡೆ ಕ್ಷಯ ಅಂತ ಬರೋದರಿಂದ 50% ಮಾತ್ರನೇ ಚೆನ್ನಾಗಿರೋದು. ಹಂಗಾಗಿ ಈ ದಿನ ಮಂಗಳವಾರ ಬೇರೆ. ಆದ್ದರಿಂದಾಗಿ ಇವತ್ತು ಯಾವುದೇ ಕಾರ್ಯಗಳು ಮಾಡೋದಾದರೂ ಎಚ್ಚರ, ಇನ್ನೊಂದು ದಿನ ಮಾಡ್ಕೊಳ್ಳೋಣ. ಅದು ಅಲ್ಲದೆ ಇವತ್ತು ಮೀನರಾಶಿಯವರಿಗೆ ಚಂದ್ರಾಷ್ಟಮ ಉಂಟು 6:11ರಿಂದ ರಾತ್ರಿ 8:27 ರಾತ್ರಿ 8:27 ಮೇಲೆ ಮೇಷರಾಶಿಯವರಿಗೆ ಚಂದ್ರಾಷ್ಟಮ ಕೆಟ್ಟ ಸಮಯ. ರಾತ್ರಿ ಏನಾಗ್ತದೆ, ಕೆಟ್ಟ ಟೈಮ್ ಬಂದು ಗಾಡಿ ಚಾಲಕರು, ಪ್ರಯಾಣ ಹೋಗೋರು, ಕೆಲಸ ಮುಗಿಸ್ಕೊಂಬರುವವರೆಲ್ಲ ಸ್ವಲ್ಪ ಗಮನ ಕೊಡಿ. ಸರಿ, ಇವತ್ತಿನ ದಿನಕ್ಕೆ ಬೇರೆ ವಿಷಯಕ್ಕೆ ಬರೋಣ. ನಕ್ಷತ್ರ ಪಾದಗಳನ್ನ ನೋಡೋಣ. ಬೆಳಗ್ಗೆ 6:11ರಿಂದ 6:58 ಮಕ್ಕಳು ಏನಾದ್ರು ಹುಟ್ಟಿದ್ರೆ ವಿಶಾಖ ನಕ್ಷತ್ರ 1ನೇ ಪಾದ ತುಲಾ ರಾಶಿ. 6:58 ಮೇಲೆ ಮಧ್ಯಾಹ್ನ 1:43 ಒಳಗಡೆ ಮಕ್ಕಳು ಹುಟ್ಟಿದ್ರೆ ವಿಶಾಖ ನಕ್ಷತ್ರ 2ನೇ ಪಾದ ತುಲಾ ರಾಶಿ. ಮಧ್ಯಾಹ್ನ 1:43ರಿಂದ ರಾತ್ರಿ 8:27 ಒಳಗಡೆ ಮಕ್ಕಳು ಹುಟ್ಟಿದರೆ ವಿಶಾಖ ನಕ್ಷತ್ರವೇ 3ನೇ ಪಾದ ತುಲಾ ರಾಶಿ. ಇಷ್ಟಕ್ಕೆ ತುಲಾ ರಾಶಿ ಮುಗಿತದೆ. ರಾತ್ರಿ 8:27ರಿಂದ ಬೆಳಗಿನ ಜಾವ 3:10 ವಿಶಾಖ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ವಿಶಾಖ ನಕ್ಷತ್ರವೇ ಮುಗಿತದೆ, ಅಂದರೆ ವೃಶ್ಚಿಕ ರಾಶಿ. ಅದಾದ ನಂತರ ರಾತ್ರಿ 3:10 ಮೇಲೆ ನಕ್ಷತ್ರವೇ ಚೇಂಜ್ ಆಗುತ್ತದೆ, ಅನುರಾಧ ನಕ್ಷತ್ರ ಬರುತ್ತದೆ. ಅದು ನಾಳೆಯೂ ಅನುರಾಧ ನಕ್ಷತ್ರವೇ ಇದೆ. ನಾಳೆ ಅಂತಂದರೆ 16ನೇ ತಾರೀಕು. ನಾಳೆಯ ಅನುರಾಧ ನಕ್ಷತ್ರ ಸುಮಾರು ಬೆಳಗ್ಗೆಯಿಂದ ರಾತ್ರಿಯವರೆಗೆ ಇದೆ. ನಾಳೆ ಶುಭವಾಗಿದೆ, ಕಾರ್ಯಸಿದ್ಧಿ ಸೌಮ್ಯ ಅಂತ ಇರೋದರಿಂದ ನಾಳೆ ಒಳ್ಳೆಯ ಕಾರ್ಯಗಳನ್ನ ಮಾಡಿ, ತೊಂದರೆಗಳಿಲ್ಲ. ಅದು ಅಲ್ಲದೆ ತೃತೀಯ ತಿಥಿ ಇದೆ, ಆದ್ದರಿಂದ ಅದೂ ದೋಷವಿಲ್ಲ. ನಾಳೆ ಬುಧವಾರ ಬರುತ್ತದೆ, ಅದೂ ದೋಷವಿಲ್ಲ. ಒಂದೇ ಒಂದು ದೋಷ ಅಂದರೆ ಕೃಷ್ಣ ಪಕ್ಷ, ಅಂದರೆ ಕರಗುವ ಚಂದ್ರ ನಾಳೆ. ಇಷ್ಟು ವಿಷಯ ಮಾತ್ರ. ಹಂಗಾಗಿ ನಾಳೆ ಏನಾದ್ರು ಕಾರ್ಯಗಳನ್ನ ಮಾಡ್ಬೋದು, ಮನೆ ದೇವರನ್ನ ಪೂಜೆ ಮಾಡಿಕೊಂಡು. ಮತ್ತು ಇವತ್ತಿನ ವಿಷಯಕ್ಕೆ ಅಂದರೆ 15ನೇ ತಾರೀಕಿಗೆ ಮತ್ತೆ ಬರ್ತೀವಿ. ಈಗ ನಾವು ನೋಡಿದೆಲ್ಲ ಜ್ಞಾಪಕದಲ್ಲಿ ಇಟ್ಕೊಳ್ಳಿ. ಎಂದಿನಂತೆ ನಾವು ಕೊಡೋದು ಏನು ಅಂತಂದರೆ 100% ಕೆಟ್ಟೋದು, 100% ಒಳ್ಳೆಯದನ್ನು ಕೊಡೋಣ. 100% ಕೆಟ್ಟೋದು ಅಂತಂದಾಗ ಅದರಲ್ಲಿ ಯಾವ ಕಾರ್ಯಗಳನ್ನು ಪ್ರಾರಂಭ ಮಾಡಬಾರದು. ಆದರೆ 100% ಒಳ್ಳೆಯದಿದ್ದರೆ ಅದರಲ್ಲಿ ಮಾಡಿರುವಂಥ ಕಾರ್ಯಗಳನ್ನು 100% ಕೆಟ್ಟೋ ಟೈಮಲ್ಲಿ ನಿಲ್ಲಿಸೋದು ಬೇಕಾಗಿಲ್ಲ. ಆದ್ದರಿಂದಾಗಿ ಇಲ್ಲಿ 100% ಒಳ್ಳೆಯ ಸಮಯಕ್ಕೆ ನಾವು ಫಸ್ಟ್ ಹೋಗೋಣ. 100% ಒಳ್ಳೆಯದು ಅಂತಂದರೆ ಬೆಳಗ್ಗೆ 8:21ರಿಂದ 8:38 ಶುಭವಾಗಿದೆ. ನಿಮ್ಮ ಕಾರ್ಯಗಳನ್ನ ಮಾಡ್ಬೋದು. 10:52 ಬೆಳಗ್ಗೆಯಿಂದ ಮಧ್ಯಾಹ್ನ 3:28 ಶುಭವಾಗಿದೆ. ಅದೇ ಥರ ಸಂಜೆ 5:05ರಿಂದ ರಾತ್ರಿ 9:24 ಶುಭವಾಗಿದೆ. ರಾತ್ರಿ 12:52 ಮೇಲೆ ಬೆಳಗ್ಗೆವರೆಗೂ ಪರವಾಗಿಲ್ಲ. ಇದನ್ನು ತಿಳ್ಕೊಂಡು ನಿಮ್ಮ ಕಾರ್ಯಗಳನ್ನು ಮಾಡಿಕೊಳ್ಳಿ. ಈಗ ಇರೋದರಲ್ಲಿ 100% ಕೆಟ್ಟ ಟೈಮ್ಗೆ ಹೋಗೋಣ. ಯಾಕೆಂದರೆ ಅದರಲ್ಲಿ ಯಾವ ಕಾರ್ಯನೂ ಪ್ರಾರಂಭ ಮಾಡಬಾರ್ದು. ಗಾಡಿ ಕಲಿಯೋಕ್ಕೆ ಹೋಗಬಾರ್ದು, ಹುಡುಗರು ಸಾಹಸ ಮಾಡೋಕ್ಕೆ ಹೋಗಬಾರ್ದು. ಕೆಲವರು ಈಜಾಡಕ್ಕೆ ಹೋಗ್ತೀವಿ ಅಂತ ಏನೇನೋ ತರಲೆ ಕೆಲಸಗಳು ಮಾಡುತ್ತಾರೆ, ಅದನ್ನೆಲ್ಲ ಮಾಡಬಾರ್ದು. 6:11ರಿಂದ 7:59 ಮೃತ್ಯು. ಗಾಡಿಯಲ್ಲಿ ಹೋಗೋರು ಹುಷಾರು. ಬೆಳಗ್ಗೆ ಮಾರ್ಕೆಟ್ಗೆ ಹೋಗ್ತೀರಾ, ದುಡ್ಡು ತೊಗೊಂಡು ಹೋಗ್ತೀರಾ, ಸ್ವಲ್ಪ ಟೂ ವೀಲರಲ್ಲಿ ಹೋಗ್ತೀರಾ, ಕತ್ತಲೆ ಆಗಿದ್ದರೆ ಎಚ್ಚರವಾಗಿರಿ. 6:11ರಿಂದ 8:19 ಕೂಡ ನಕ್ಷತ್ರ ದೋಷವೇ ಇದೆ. ಹಂಗಾಗಿ ವಿಶಾಖ ನಕ್ಷತ್ರದವರು ಸ್ವಲ್ಪ ಗಮನ, ಭಯಪಡಬೇಡಿ.
ಬೆಳಗ್ಗೆ 8:40 ಮೇಲೆ 9:30ವರೆಗೂ ದುರ್ಮುಹೂರ್ತ. ಯಾವ ಮುಹೂರ್ತ ಕಾರ್ಯಗಳು ಇದರಲ್ಲಿ ಮಾಡಬಾರ್ದು. ಆದಷ್ಟು ಈ ಟೈಮಲ್ಲಿ ಆಚೆ ಹೋಗೋದನ್ನು, ಅಂದರೆ ಫಸ್ಟ್ ಹೋಗೋದನ್ನು ಕಮ್ಮಿ ಮಾಡಿ. ಬೇಕಾದರೆ 8:30ಕ್ಕೆಲ್ಲ ಆಚೆ ಕಾಲಿಡ್ಬೋದು. ಮತ್ತು 9:17ರಿಂದ 10:50ವರೆಗೂ ಯಮಕಂಡ ಕಾಲವಿದೆ. ಯಮಕಂಡ ಕಾಲದಲ್ಲಿ ದೇವರನ್ನ ಪೂಜೆ ಮಾಡಬಹುದು, ತಪ್ಪೇನಿಲ್ಲ. ಮಧ್ಯಾಹ್ನ 3:30ರಿಂದ 5:03ವರೆಗೂ ರಾಹು ಕಾಲ ಬರುತ್ತದೆ. ದೇವಿ ಪೂಜೆ ಮಾಡ್ಬೋದು, ನಿಂಬೆಹಣ್ಣು ದೀಪ ಹಚ್ಚಬೋದು. ಆದರೂ ಮುಹೂರ್ತ ಕಾರ್ಯವನ್ನು ಈ ಸಮಯದಲ್ಲಿ ಪ್ರಾರಂಭ ಮಾಡಬೇಡಿ. ರಾತ್ರಿ 9:26ರಿಂದ 10:53ವರೆಗೂ ವಿಷಕಾಲ, ಹಂಗಾಗಿ ಇದೂ ಶುಭವಲ್ಲ. ಅದೇ ಥರ ರಾತ್ರಿ 10:43ರಿಂದ ರಾತ್ರಿ 12:50ವರೆಗೂ ಮೃತ್ಯು. ಆ ಸಮಯದಲ್ಲಿ ನಾವೆಲ್ಲ ಮಲಗಿರ್ತೀವಿ. ಆದರೆ ಡ್ರೈವರ್ಗಳು, ಅಂದರೆ ಗಾಡಿ ಚಾಲಕರು ಏನು ಮಾಡ್ತಾರೆ, ಗಾಡಿಗಳು ಓಡಿಸ್ತಾರೆ. ಟೂ ವೀಲರಲ್ಲಿ ಎಲ್ಲೋ ಕೆಲಸಗಳು ಮುಗಿಸ್ಕೊಂಬರೋರು ಅಥವಾ ಫ್ರೆಂಡ್ಗಳ ಜೊತೆ ಹೋಗಿ ಬರುವವರೆಲ್ಲ ಸ್ವಲ್ಪ ಹುಷಾರಾಗಿರಿ. ನಮಗೆ ಮಾತ್ರ ತೊಂದರೆ ಅಲ್ಲ, ನಮ್ಮಿಂದ ಬೇರೆಯವ್ರಿಗೂ ಆಕ್ಸಿಡೆಂಟ್ಗಳಾಗ್ಬೋದು. ಆದ್ದರಿಂದ ಗಮನ ಕೊಡಿ. ಇವತ್ತು ನಾವು ಮತ್ತೊಂದು ಬೇರೆ ವಿಷಯಗಳನ್ನ ನೋಡೋಣ. ತಾರಾ ಮತ್ತು ಚಂದ್ರಬಲ ಎಂದಿನಂತೆ ಡೈಲಿ ಬರುವಂಥದ್ದೇ. ನಾವು ಮೊದಲನೇದಾಗಿ ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಹೆಂಗಿದೆ ಅಂತ ನೋಡೋಣ. ಅಶ್ವಿನಿ ನಕ್ಷತ್ರ ಮೇಷರಾಶಿಯವರಿಗೆ ಇವತ್ತು ಬೆಳಗ್ಗೆ 6:11ರಿಂದ ರಾತ್ರಿ 8:27ವರೆಗೂ ಟೆನ್ಷನ್ ಇದೆ. ಟೆನ್ಷನ್ ಇಟ್ಕೋಬೇಡಿ, ಕಡಿಮೆ ಮಾಡಿಕೊಳ್ಳಿ. BP ಮಾತ್ರೆ ತಗೊಳ್ಳೋರು ಕರೆಕ್ಟಾಗಿ ತಗೊಳ್ಳಿ. ಭರಣಿ ನಕ್ಷತ್ರ ಮೇಷರಾಶಿಯವರು ಇವತ್ತು ನಿಮಗೆ ಅನುಕೂಲದ ಸಾಧಕ ತಾರೆ, ಸುಖ ಉಂಟು, ಒಳ್ಳೆಯ ದಿನ. ಒಳ್ಳೆಯ ದಿನ ಅಂದರೆ ಎಲ್ಲ ಮುಹೂರ್ತ ಕಾರ್ಯಗಳು ಮಾಡ್ಬೋದಾ ಅಂತಂದರೆ ಇವತ್ತು ಜನರಲ್ ಆಗಿ ದಿನ ಸರಿ ಇಲ್ಲ. ಹಂಗಾಗಿ ಏನು ಮಾಡ್ಬೋದು, ಖುಷಿಯಾಗಿರಿ. ಮಕ್ಕಳು ತಂದೆ ಹತ್ರ ಖುಷಿಯಾಗಿರಿ, ತಂದೆ ತಾಯಿಗಳು ಮಕ್ಕಳ ಹತ್ರ ಚೆನ್ನಾಗಿರಿ, ಗಂಡ ಹೆಂಡತಿಯರು ಖುಷಿಯಾಗಿರ್ಬೋದು. ನಂತರ ನೋಡುವಂಥ ಕೃತಿಕಾ ನಕ್ಷತ್ರ ಮೇಷರಾಶಿ 1ನೇ ಪಾದ. ನಿಮ್ಮ ಕಾರ್ಯಗಳಲ್ಲಿ ಸಕ್ಸಸ್ ಇಲ್ಲ, ಆನಂದವಿಲ್ಲ. ಆದ್ದರಿಂದ ಚೇತರಿಸ್ಕೊಳ್ಳಿ, ಎಚ್ಚರವಾಗಿರಿ. ಕೃತಿಕಾ ನಕ್ಷತ್ರ ವೃಷಭ ರಾಶಿ ಪ್ರತ್ಯೇಕ ತಾರೆ, ಅಂದರೆ ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ. ಆದರೂ ಶತ್ರು ಕಾಟವಿಲ್ಲ. ಸ್ವಲ್ಪ ಗಮನ ಕೊಟ್ಟರೆ ಇವತ್ತು ಕಾರ್ಯಗಳನ್ನ ಇವತ್ತು ಪ್ರಾರಂಭ ಮಾಡುವಂಥದ್ದು ಬೇಡ. ನಂತರ ನೋಡುವಂಥ ರೋಹಿಣಿ ನಕ್ಷತ್ರ ವೃಷಭ ರಾಶಿ ಆರೋಗ್ಯದಲ್ಲಿ ಚೇತರಿಸ್ಕೊಳ್ತೀರ, ಶತ್ರು ಕಾಟವಿಲ್ಲ, ಹಂಗಾಗಿ ಶುಭವಾಗಿದೆ. ಮೃಗಶೀರ್ಷ ನಕ್ಷತ್ರ ವೃಷಭ ರಾಶಿಯವರಿಗೆ ಇವತ್ತು ಏಟು ಗಾಯಗಳಾಗುತ್ತದೆ, ಜಾರುವ ಬೀಳುವ ದಿನವಿದು. ಗಾಡಿಗಳಲ್ಲಿ ಎಚ್ಚರ. ಸಾಮಾನ್ಯವಾಗಿ ಸೀನಿಯರ್ ಸಿಟಿಸನ್ಸ್, ಕೋಲು ಊರ್ಕೊಂಡು ನಡೆಯೋರೆಲ್ಲ ಸ್ವಲ್ಪ ಗಮನ ಕೊಡಿ. ಮೆಟ್ಲತ್ತಿ ಕೆಲಸ ಮಾಡುವವರು, ಗಾರೆ ಕೆಲಸ ಮಾಡುವವರೆಲ್ಲ ಸ್ವಲ್ಪ ಗಮನ. ಮೃಗಶೀರ್ಷ ನಕ್ಷತ್ರ ಮಿಥುನ ರಾಶಿ ವಿಪತ್ತಿದೆ, ಎಚ್ಚರ. ಅದೇ ಥರ ಆರುದ್ರ ನಕ್ಷತ್ರ ಮಿಥುನ ರಾಶಿ ಇವತ್ತು ಹಣಕಾಸು ಹೆಚ್ಚಾಗಿ ಬರುವಂಥ ಸಮಯ, ದಿನ. ಪ್ಲಾನ್ ಮಾಡಿಕೊಳ್ಳಿ. ಆದರೂ ಸ್ವಲ್ಪ ಕಾರ್ಯ ವಿಘ್ನಗಳಿದೆ, ಅಂದರೆ ಅಡೆತಡೆ ಇದೆ. ವಿನಾಯಕನ ಪೂಜೆ ಮಾಡಿಕೊಳ್ಳಿ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ ಜನ್ಮತಾರೆ, ಕಾರ್ಯ ವಿಘ್ನಗಳೆಲ್ಲ ಉಂಟು. ಸ್ವಲ್ಪ ಗಮನ ಕೊಟ್ಟರೆ ಉತ್ತಮ ಅಂತ. ಭಯಪಡಬೇಡಿ ಯಾರು, ಯಾಕೆಂದರೆ ಭಯಪಡೋದಕ್ಕಾಗಿ ಮಾಡುವಂಥ ಪ್ರೋಗ್ರಾಮ್ ಅಲ್ಲ ಇದು, ಎಚ್ಚರವಾಗಿರೋದಕ್ಕೆ ಮಾತ್ರನೇ. ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಇವತ್ತು ಜನ್ಮತಾರೆ, ಸ್ವಲ್ಪ ರೋಗ ವೃದ್ಧಿ ಎಲ್ಲ ಉಂಟು. ಪುನರ್ವಸಲ್ಲಿ 2 ಇದೆ. ಪುನರ್ವಸು ನಕ್ಷತ್ರ ಮಿಥುನ ರಾಶಿ, ಮಿಥುನ ರಾಶಿಗೂ ಇವತ್ತು ಅದೇ ಥರ ಜನ್ಮತಾರೆ, ಕಾರ್ಯ ವಿಘ್ನ. ಸ್ವಲ್ಪ ಗಮನ ಕೊಡಿ ಹೆಚ್ಚಾಗಿ. ಅದೇ ಥರ ಪುನರ್ವಸು ನಕ್ಷತ್ರ 4ನೇ ಪಾದ ಕರ್ಕಾಟಕ ರಾಶಿ ಕೂಡ ಜನ್ಮತಾರೆ, ಸ್ವಲ್ಪ ರೋಗ ಭಯ. ರೋಗ ಅಂದರೆ ಏನರ್ಥ, ಕಂಡದೆಲ್ಲ ತಿನ್ನಬೇಡ ಅಂತ, ಲಿಮಿಟಲ್ಲಿರಿ. ಕೋಲ್ಡು ಜಾಸ್ತಿ ತಗೋಬೇಡಿ, ಗಮನ ಕೊಡಿ ಸಾಕು. ಪುಷ್ಯ ನಕ್ಷತ್ರ ಕರ್ಕಾಟಕ ರಾಶಿಯಲ್ಲಿ ಹುಟ್ಟಿದವರಿಗೆ ಇವತ್ತು ಖಂಡಿತವಾಗಿ ಪರಮ ಮಿತ್ರ ಧಾರೆಯಾಗಿದೆ. ಮಿತ್ರರಿಂದ ಸಹಾಯ ಉಂಟು, ಅಭಿವೃದ್ಧಿಯೆಲ್ಲ ಉಂಟು. ಆದ್ದರಿಂದ ಶುಭ ದಿನವಾಗಿದೆ. ಶುಭ ದಿನ ಅಂದರೆ ಜನರಲ್ ಆಗಿ ಶುಭ ದಿನವಲ್ಲ, ನಿಮಗೆ ಶುಭ ದಿನ ಅಷ್ಟೇ. ನಿಮಗೆ ಮಾತ್ರ ಶುಭ ದಿನ ಅಂತಂದರೆ ಖುಷಿಯಾಗಿದ್ದೀವಿ. ನಂತರ ನೋಡುವಂಥದ್ದು ಆಶ್ಲೇಷ ನಕ್ಷತ್ರ ಕರ್ಕಾಟಕ ರಾಶಿ ಮಿತ್ರಧಾರೆ, ರೋಗ ಭಯವೆಲ್ಲ ಉಂಟು. ಮಿತ್ರರಿಂದ ಸಹಾಯ ಪಡ್ಕೊಳ್ಳಿ ಯಾವ ಕಾರ್ಯಕ್ಕೂ. ಅದೇ ಥರ ಇನ್ನೊಂದು ನಕ್ಷತ್ರ ಅಂದರೆ ಮಖ ನಕ್ಷತ್ರ ಸಿಂಹರಾಶಿ, ನಿಮಗೆ ಟೆನ್ಷನ್ ಇದೆ, ಆದರೂ ಎಂದಿನಂತೆ ಬರುವ ಲಾಭಕ್ಕೇನು ತೊಂದರೆಗಳಿಲ್ಲ. ಪುಬ್ಬ ನಕ್ಷತ್ರ ಸಿಂಹರಾಶಿ ಅನುಕೂಲ, ಲಾಭವೆಲ್ಲ ಕೂಡಿ ಬಂದಿರುವಂಥ ದಿನವಿದು. ಉತ್ತರ ನಕ್ಷತ್ರ ಸಿಂಹರಾಶಿ ಪ್ರತ್ಯೇಕ ತಾರೆ, ಲಾಭವೆಲ್ಲ ಕೂಡಿ ಬಂದಿದೆ. ಉತ್ತರ ನಕ್ಷತ್ರ ಕನ್ಯಾ ರಾಶಿ ಪ್ರತ್ಯೇಕ ತಾರೆ, ಧನಹಾನಿಯೆಲ್ಲ ಉಂಟು. ಹಂಗಾಗಿ ಇವತ್ತಿನ ದಿನ ಶುಭವಾಗಿಲ್ಲ.
ತುಂಬ ಎಚ್ಚರವಾಗಿರಬೇಕು. ಯಾರ ತನೂ ಜಗಳಕ್ಕೆ ಇವತ್ತು ಹೋಗೋದು ಬೇಡ. ಚಿಕ್ಕ ಚಿಕ್ಕ ಕಾರ್ಯಗಳಲ್ಲೂ ಕೂಡ ಹೆಚ್ಚಿನ ಗಮನ ಕೊಡಿ. ಯಾವುದೇ ಕಾರ್ಯಗಳನ್ನು ಮಾಡೋದಾದರೂ ನಾಳೆ ಮಾಡ್ಕೋಬೋದು. ಹಸ್ತ ನಕ್ಷತ್ರ ಕನ್ಯಾ ರಾಶಿಯವರಿಗೆ ಇವತ್ತು ಆರೋಗ್ಯ ಉಂಟು. ಸ್ವಲ್ಪ ದುಡ್ಡು ಕಾಸು ಖರ್ಚು ಅದೆಲ್ಲ ದೊಡ್ಡವರಿಗೆ, ಬಿಸ್ನೆಸ್ ಮಾಡೋರಿಗೆ. ಅದು ಮಾತ್ರವಲ್ಲದೆ ಚಿತ್ತಾ ನಕ್ಷತ್ರ ಕನ್ಯಾ ರಾಶಿ ಅಂತ ತಗೊಂಡ್ರೆ ಇವತ್ತು ಏಟು ಗಾಯಗಳು, ಧನಹಾನಿ, ವೇಸ್ಟ್ ಖರ್ಚೆಲ್ಲ ಉಂಟು. ಎಚ್ಚರವಾಗಿದ್ದರೆ ತಪ್ಪಿಸ್ಕೋಬೋದು. ಚಿತ್ತಾ ನಕ್ಷತ್ರ ತುಲಾರಾಶಿ ವಿಪತ್ತಿದೆ, ಆದರೂ ಆರೋಗ್ಯಕ್ಕೆ ಏನು ತೊಂದರೆಗಳಿಲ್ಲ. ಸ್ವಾತಿ ನಕ್ಷತ್ರ ತುಲಾರಾಶಿ ಅನುಕೂಲವಿದೆ, ಸಂಪತ್ತಿದೆ, ಶರೀರ ಸುಖವಿದೆ, ಹಂಗಾಗಿ ಶುಭವಾಗಿದೆ. ಸುಬ್ರಹ್ಮಣ್ಯ ಸ್ವಾಮಿನ ಪೂಜೆ ಮಾಡ್ಕೊಳ್ಳಿ ಇವತ್ತು. ವಿಶಾಖ ನಕ್ಷತ್ರ ತುಲಾರಾಶಿ ಜನ್ಮತಾರೆ ಇದು. ತಲೆ ಸ್ನಾನ ಮಾಡಿ ದೇವರಲ್ಲಿ ಪೂಜೆಗೆ ಕೊಡಿ, ಖಂಡಿತವಾಗಿ ಚೆನ್ನಾಗಿರುತ್ತದೆ. ಅದೇ ಥರ ಇನ್ನೊಂದು ನಕ್ಷತ್ರ ಅಂದರೆ ವಿಶಾಖ ನಕ್ಷತ್ರ ವೃಶ್ಚಿಕ ರಾಶಿ ಜನ್ಮತಾರೆ. ಧನವ್ಯಯ, ಹೆಚ್ಚಿನ ಖರ್ಚುಗಳನ್ನು ಇವತ್ತು ಮಾಡೋಕ್ಕೋಗಬೇಡಿ, ಲಿಮಿಟಲ್ಲಿ ಇಟ್ಕೊಳ್ಳಿ. ನಾಳೆ ನಾಡಿದ್ದು ಒಳ್ಳೆಯ ದಿನದಲ್ಲಿ ಮಾಡಬಹುದು. ಅನುರಾಧ ನಕ್ಷತ್ರ ವೃಶ್ಚಿಕ ರಾಶಿ ಪರಮ ಮಿತ್ರಧಾರೆ, ಹಾಗಾಗಿ ಮಿತ್ರರಿಂದ ಸಹಾಯ ಉಂಟು. ಹಿರಿಯರ ದೊಡ್ಡವರ ಆಶೀರ್ವಾದವನ್ನು ಪಡ್ಕೊಳ್ಳಿ. ಜ್ಯೇಷ್ಠ ನಕ್ಷತ್ರ ವೃಶ್ಚಿಕ ರಾಶಿ ಮೃತ್ಯು, ಇದೆಲ್ಲ ದೂರವಾಗಿ, ಕಷ್ಟಗಳೆಲ್ಲ ದೂರವಾಗಿ ಮಿತ್ರರೇ ನಿಮಗೆ ಬಂದು ಜೊತೆಯಲ್ಲಿರುತ್ತಾರೆ. ಆದ್ದರಿಂದಾಗಿ ಅವರನ್ನು ದೂರ ಮಾಡ್ಕೋಬೇಡಿ, ಸ್ವಲ್ಪ ಎಕ್ಸ್ಟ್ರಾ ಖರ್ಚಾಗುತ್ತದೆ ಅಷ್ಟೇ. ನಂತರ ಮೂಲ ನಕ್ಷತ್ರ ಧನುಸು ರಾಶಿ, ಇದು ಸರಿಯಿಲ್ಲದ ದಿನವಿದು, ಟೆನ್ಷನ್ ಇದೆ. ಆದ್ದರಿಂದ ಯಾರ ಮೇಲೇನು ಟೆನ್ಷನ್ ಮಾಡ್ಕೋಬೇಡಿ. ನಂತರ ಪೂರ್ವಾಷಾಢ ನಕ್ಷತ್ರ ಧನುಸು ರಾಶಿ ಅನುಕೂಲವಿದೆ, ಇಷ್ಟಾರ್ಥ ಸಿದ್ಧಿ ಇದೆ, ಹಾಗಾಗಿ ಒಳ್ಳೆಯ ದಿನವಾಗಿದೆ. ಉತ್ತರಾಷಾಢ ನಕ್ಷತ್ರ ಧನುಸು ರಾಶಿ ಪ್ರತ್ಯೇಕತಾರೆ, ಅಂದರೆ ಅನುಕೂಲವಿಲ್ಲದ ದಿನವಿದು, ನೋಡಿಕೊಂಡು ಕಾರ್ಯಗಳನ್ನ ಮಾಡಿ. ಉತ್ತರಾಷಾಢ ನಕ್ಷತ್ರ ಮಕರ ರಾಶಿ ಪ್ರತ್ಯೇಕತಾರೆ, ಅಂದರೆ ಅನುಕೂಲವಿಲ್ಲದ ದಿನವಿದು, ನಿಮ್ಮ ಪರವಾಗಿ ಕಾರ್ಯಗಳು ಸಕ್ಸಸ್ ಆಗೋದಿಲ್ಲ. ಆದ್ದರಿಂದ ಇನ್ನೊಂದು ದಿನ ಬೇರೆ ಬೇರೆ ಕಾರ್ಯಗಳನ್ನ ಮಾಡಿಕೊಳ್ಳೋಣ. ನೆಕ್ಸ್ಟ್ ನೋಡುವಂಥದ್ದು ಶ್ರವಣ ನಕ್ಷತ್ರ ಮಕರ ರಾಶಿ ಆರೋಗ್ಯ ಉಂಟು, ಅಭಿವೃದ್ಧಿ ಉಂಟು, ಪರವಾಗಿಲ್ಲ, ಶುಭ ದಿನವಾಗಿದೆ. ನಂತರ ಧನಿಷ್ಠ ನಕ್ಷತ್ರ ಮಕರ ರಾಶಿ ವಿಪತ್ತಿದೆ, ಕೆಲಸ ಕಾರ್ಯಗಳ ಅಭಿವೃದ್ಧಿ ಇದೆ, ಅದೆಲ್ಲ ತೊಂದರೆ ಏನಿಲ್ಲ. ಏಟು ಗಾಯಗಳಿಲ್ಲದೆ ನೋಡ್ಕೊಳ್ಳಿ. ಅಡುಗೆ ಮಾಡುವ ಹೆಣ್ಣುಮಕ್ಕಳು ಕೂಡ ಸ್ವಲ್ಪ ಹುಷಾರಾಗಿರೋದು ಉತ್ತಮ. ಧನಿಷ್ಠ ನಕ್ಷತ್ರ ಕುಂಭರಾಶಿ ಏಟು ಗಾಯಗಳು, ಆದ್ದರಿಂದ ಎಚ್ಚರ. ಶತಭಿಷ ನಕ್ಷತ್ರ ಕುಂಭರಾಶಿ ಇವತ್ತು ವರಮಾನ ಹೆಚ್ಚು, ಅದಕ್ಕಾದ ದಾರಿಗಳನ್ನ ಮಾಡ್ಕೋಬೋದು. ಪೂರ್ವ ಭಾದ್ರಪದ ನಕ್ಷತ್ರ ಕುಂಭರಾಶಿ ಜನ್ಮತಾರೆ, ಹಾಗಾಗಿ ಪಕ್ಷಿ ಪ್ರಾಣಿಗಳಿಗೆ ಮೇವಾಕಿ, ತೊಂದರೆಗಳಿಲ್ಲ. ಪೂರ್ವ ಭಾದ್ರಪದ ನಕ್ಷತ್ರ ಮೀನರಾಶಿ ಜನ್ಮತಾರೆ, ರೋಗವೃದ್ಧಿ, ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ. ಆಲ್ರೆಡಿ ಕಾಯಿಲೆಯಲ್ಲಿ ಕ್ಷೀಣಿಸಿರುವವರು ಊಟ ತಿಂಡಿಯಲ್ಲೇ ಮೇಂಟೈನ್ ಮಾಡ್ಕೋಬೋದು. ನಂತರ ನೋಡುವಂಥದ್ದು ಉತ್ತರ ಭಾದ್ರಪದ ನಕ್ಷತ್ರ ಮೀನರಾಶಿ ಪರಮ ಮಿತ್ರಧಾರೆಯಾಗಿ ಶುಭ ಸಮಯವಾಗಿದೆ, ಆದರೂ ಆರೋಗ್ಯದಲ್ಲಿ ಮಾತ್ರ ಎಚ್ಚರ. ಲಾಸ್ಟ್ ರೇವತಿ ನಕ್ಷತ್ರ ಮೀನರಾಶಿ ಮಿತ್ರಧಾರೆ, ಹಂಗಾಗಿ ಅನುಕೂಲವಿದೆ. ಮಿತ್ರರನ್ನು ಪಕ್ಕದಲ್ಲಿಟ್ಕೊಳ್ಳಿ, ಅವರ ಸಹಕಾರ ಪಡ್ಕೋಬೋದು. ನಾವು ಮೇಷರಾಶಿನ ಒಂದು ವರ್ಷಕ್ಕೆ ಕೊಟ್ಟಿದ್ದೀವಿ. ಅದರಲ್ಲಿ ಒಂದು ಪಾರ್ಟ್ ಸೇರಿತ್ತು. ಅಶ್ವಿನಿ, ಭರಣಿ, ಕೃತಿಕಾ ನಕ್ಷತ್ರದವರು ಎಚ್ಚರ. ಅಶ್ವಿನಿ ನಕ್ಷತ್ರಕ್ಕೆ ಅಧಿಪತಿ ಕೇತು ಶನಿಗೆ 8ರಲ್ಲಿ ಕೂತಿದೆ, ಹಾಗಾಗಿ ಕೇರ್ ತಗೊಳ್ಳಲೇಬೇಕು. ಭರಣಿ ನಕ್ಷತ್ರದ ಅಧಿಪತಿ ಶುಕ್ರನ ಪೂಜೆ ಮಾಡ್ತಾ ಬನ್ನಿ. ಅವರೇಕಾಳು ಬಿಳಿ ಹೂವು ಇಟ್ಟು ಪೂಜೆ ಮಾಡಿ, ಶುಭವಾಗಿರುತ್ತದೆ. ಕೃತಿಕಾ ನಕ್ಷತ್ರಕ್ಕೆ ಅಧಿಪತಿ ಸೂರ್ಯದೇವರನ್ನು ಸೂರ್ಯ ನಮಸ್ಕಾರವನ್ನು ಈ ವರ್ಷದಲ್ಲಿ ಮಾಡುತ್ತಾ ಬಂದರೆ ಉತ್ತಮವಾಗಿರುತ್ತದೆ. ಇನ್ನೊಂದು 2-3 ದಿನದಲ್ಲಿ ವೃಷಭ ರಾಶಿ, ಮಿಥುನ ಅಂತ ಎಲ್ಲ ರಾಶಿಗೂ ವರ್ಷ ಭವಿಷ್ಯ ಬರುತ್ತದೆ. ತಪ್ಪದೇ ನೋಡಿಕೊಳ್ಳಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಮುಂದಿನ ಸಂಚಿಕೆಯಲ್ಲಿ ನಾವು ನೋಡೋಣ. ಧನ್ಯವಾದಗಳು.